ಕೊಲೆಗೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ. ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೆದರಿಕೆ ಹಾಕಿದ್ದ. ಅಂಜಲಿ ಅಂಬಿಗೇರ್ಗೆ ಮೊದಲೇ ಪ್ರಾಣ ಬೆದರಿಕೆಯನ್ನು ಒಡ್ಡಿದ್ದ. ಆದರೆ ಪ್ಲಾನ್ ಎಲ್ಲಿ ನಡೆದಿತ್ತು ಅಂದ್ರೆ ಮೈಸೂರಲ್ಲಿ. ಎಸ್, ಮೈಸೂರಿನಲ್ಲೇ ಕೊಲೆ ಮಾಡಲಿಕ್ಕೆ ಸ್ಕೆಚ್ ಹಾಕಿ ಹುಬ್ಬಳ್ಳಿಗೆ ಬಂದಿದ್ದ. ಒಂದು ಪ್ಲಾನ್ ಮಾಡಿಕೊಂಡೇ ಬಂದಿದ್ದ. ಕಳೆದ 15ನೇ ತಾರೀಕು ಬೆಳಗ್ಗೆ 4:30ಕ್ಕೆ ಹುಬ್ಬಳ್ಳಿಗೆ ಬಂದಿದ್ದ. ಅಲ್ಲಿಂದ ಬಂದವನೇ ಸೀದಾ ವೀರಾಪುರ ಓಣಿಗೆ ಆಟೋ ಬಾಡಿಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದ. KA 63 1013 ಆಟೋ ನಂಬರ್ನ ಏರಿ ಬಂದಿದ್ದ ಗಿರೀಶ್. ಆಟೋ ಹತ್ತಾ ಇದ್ದಂತೆ ಮುಂಚಿತವಾಗಿ ಆಟೋ ಚಾರ್ಜ್ ಕೊಟ್ಬಿಟ್ಟಿದ್ದ. ಎಲ್ಲರೂ ಆಟೋ ಇಳಿದ ಮೇಲೆ ದುಡ್ಡು ಕೊಡ್ತಾರೆ, ಇವನು ಆಟೋ ಹತ್ತಿದ ತಕ್ಷಣ ದುಡ್ಡು ಕೊಟ್ಟ. ಗಿರೀಶ್ ಮುಂಚೆಯೇ ಪ್ಲಾನ್ ಮಾಡ್ಕೊಂಡಿದ್ದ. ಆಟೋ ಇಳಿವಾಗ ತಡ ಮಾಡದೆ ಹೋಗಿ ಕೆಲಸ ಮುಗಿಸ್ಬೇಕು ಅನ್ನೋದು ಅವನ ಪ್ಲಾನ್ ಆಗಿತ್ತು. ಆದ್ರಿಂದ ವೀರಾಪುರದ ಓಣಿಗೆ ಬರ್ತಾ ಇದ್ದಂತೆ ಆಟೋದಿಂದ ಜಿಗಿದಿದ್ದ. ಇನ್ನು ಆಟೋ ಮೂವ್ ಆಗ್ತಾ ಇತ್ತು, ಆಗಲೇ ಜಂಪ್ ಮಾಡಿದ್ದ ಅವನು. ಅಂಜಲಿ ಮನೆಗೆ ಹೋಗಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನೋಡ್ತಾ ಇದ್ದೀರಿ, ಇದೇ ಆಟೋ. ಪಾಪ ಆಟೋ ಚಾಲಕನ ತಪ್ಪೇನಿರುತ್ತೆ, ಏನೂ ಇರಲ್ಲ. ಬಟ್ ಈ ಕೊಲೆಗೆ ಈ ಆಟೋ ಬಳಕೆ ಆಗಿದೆ. ಈ ಕಾರಣದಿಂದಾಗಿ ಈ ಆಟೋ ಸೀಸ್ ಆಗಿದೆ. ಪೊಲೀಸರು ಈ ಆಟೋನ ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಿದ್ದಾರೆ. ಇದೇ ಆಟೋನಲ್ಲಿ ಬಂದು ಇನ್ನೂ ಆಟೋ ಮೂವ್ ಆಗ್ತಾ ಇತ್ತು. ಆ ಟೈಮಲ್ಲಿ ಜಂಪ್ ಮಾಡ್ಕೊಂಡು ಓಡೋಡು ಹೋಗಿ ತಾನಂದುಕೊಂಡಿದ್ದ ಕೆಲಸವನ್ನು ಮುಗಿಸಿ ಮತ್ತೆ ಓಡೋಡು ಬಂದಿದ್ದ. ಮೈಸೂರಿನಲ್ಲಿಯೇ ಒಂದು ಪ್ಲಾನ್ ಮಾಡಿಕೊಂಡೇ ಬಂದಿದ್ದ, ಆಕೆಯನ್ನು ಮುಗಿಸಿಬಿಡಬೇಕು ಅಂತ ಹೇಳಿ. ಅದಕ್ಕೂ ಹಿಂದೆ ಆಕೆಗೆ ಕೊಲೆ ಬೆದರಿಕೆಯನ್ನು ಒಡ್ಡಿದ್ದ. ಅಂಜಲಿಯ ಅಜ್ಜಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ವತ್ಕೊಂಡಿದ್ಲು, ಬೇಡ್ಕೊಂಡಿದ್ಲು, ನನ್ನ ಮೊಮ್ಮಗಳಿಗೆ ಈ ರೀತಿ ಕೊಲೆ ಬೆದರಿಕೆ ಬರ್ತಾ ಇದೆ, ಕಾಪಾಡಿ ಅಂತ. ಪೊಲೀಸರು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ಪೊಲೀಸರ ನಿರ್ಲಕ್ಷ್ಯದಿಂದ ಈ ಕೊಲೆ ನಡೆದೇ ಹೋಯ್ತು. ಪೊಲೀಸರು ತುಸು ಎಚ್ಚರಿಕೆ ವಹಿಸಿದ್ರೂ ಕೂಡ ಈ ಅಬಲೆಯ ಸಾವನ್ನ, ಕೊಲೆಯನ್ನ ತಡಿಬಹುದಾಗಿತ್ತು. ಈ ಅಮಾಯಕಿ ಪ್ರಾಣ ಕಳೆದುಕೊಳ್ಳೋದನ್ನು ತಡಿಬಹುದಾಗಿತ್ತು. ಆದರೆ ಪೊಲೀಸರು ಬಹಳ ನಿರ್ಲಕ್ಷ್ಯ ಮಾಡಿದ್ರು. ಆ ನಿರ್ಲಕ್ಷ್ಯದ ಫಲವಾಗಿ ಕೊಲೆ ನಡೆದೇ ಹೋಯಿತು. ಬೆಳಗಿನ ಜಾವ 4:30ಕ್ಕೆ ಬರ್ತಾನೆ ಈ ಆಟೋಲಿ. ನೋಡಿ, ಆಟೋ ಇನ್ನು ಮೂವ್ ಆಗ್ತಾ ಇರುತ್ತೆ, ನಿಂತಿರಲ್ಲ ಸಂಪೂರ್ಣವಾಗಿ. ಅವನಿಗೆ ಆತುರವಾಗಿಯೇ ಆಟೋ ಇಳಿತಾನೆ, ಆತುರವಾಗಿ ಅಲ್ಲಿಂದ ಓಡ್ ಹೋಗ್ತಾನೆ. ಮೋಸ್ಟ್ಲಿ ಆಟೋ ಚಾಲಕನಿಗೂ ಕೂಡ ಇವನ ವರ್ತನೆಯ ಮೇಲೆ, ಇವನ ನಡವಳಿಕೆ ಮೇಲೆ ಡೌಟ್ ಬಂದಿರಲಿಕ್ಕೂ ಸಾಧ್ಯ. ಯಾಕೆ ಇವನು ಗಡಿಬಿಡಿಲಿದ್ದಾನೆ, ಯಾಕೋ ಸರಿ ಇಲ್ವಲ್ಲ ಅಂತ ಅನ್ನಿಸಿರ್ಬೋದು. ಆಟೋ ಚಾಲಕನಿಗೆ ಇವನ ವರ್ತನೆ ಮೇಲೆ ಖಂಡಿತವಾಗಿಯೂ ಕೂಡ ಒಂದು ಡೌಟ್ ಬಂದಿರುತ್ತೆ. ಈ ಗಿರೀಶ್ ಒಂದು ಕೊಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಆಟೋ ಹತ್ತುವಾಗ ಇನ್ಕ್ಲೂಡಿಂಗ್ ನಾವು ಯಾವ್ದಾದ್ರು ಓಲಾ, ಊಬರ್, ಮತ್ತೊಂದು ನಾವು ಬುಕ್ ಮಾಡ್ತೀವಿ ಅಂದಾಗಲೂ ಕೂಡ ನಮ್ಮದು ಎಲ್ಲಿ ಡ್ರಾಪ್ ಆಗುತ್ತೋ, ಡ್ರಾಪ್ ಆದ ನಂತರದಲ್ಲಿ ನಾವು ತಲುಪಬೇಕಾದಂಥ ಜಾಗ ತಲುಪಿದ ನಂತರದಲ್ಲಿ ಪೇ ಮಾಡ್ತೇವೆ. 1-2 ನಿಮಿಷ ನಿಂತ್ಕೋಬೇಕಾಗತ್ತೆ. ಇವನು ಹಂಗಲ್ಲ, ತರಾತುರಿಲಿದ್ದ. ಆಟೋ ನಿಲ್ಲಬೇಕು, ಆಮೇಲೆ ಇವನು ಜೇಬಿನಿಂದ ಕಾಸು ತೆಗಿಬೇಕು, ಎಣಿಸ್ಬೇಕು ಚಿಲ್ಲರೆ ಇದೆಯಾ ಇಲ್ವಾ, ಮತ್ತೊಂದು 5 ನಿಮಿಷ ಹೋಗುತ್ತೆ. ಹಂಗಾಗದು ಬೇಡ ಅಂತ ಹೇಳಿ ಆಟೋ ಹತ್ತಿ ಕುಳಿತುಕೊಂಡ ತಕ್ಷಣವೇ 250 ರೂಪಾಯಿ ಕೊಟ್ಬಿಟ್ಟಿದ್ದ. ಇಂಥ ಸ್ಕೆಚ್ ಹಾಕೊಂಡು ಬಂದು ಗಿರೀಶ ಅಮಾಯಕ ಯುವತಿಯನ್ನ ಬಲಿ ಪಡೆದೇ ಬಿಟ್ಟ. ಅಂಜಲಿ ಕೊಲೆ ಪ್ರಕರಣ, ಈ ಒಂದು ಕೊಲೆ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಇಲ್ಲಿ ಅಂದರೆ ಮೈಸೂರಿಂದ ಹುಬ್ಬಳ್ಳಿಗೆ ಬಂದಿದ್ದ. ಈತ ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂದರೆ ಒಂದು ಆಟೋ ಪಡೆದು ಅಂಜಲಿಯ ಮನೆ ತಲುಪಿದ್ದ. ಆದರೆ ಇವತ್ತು ಆ ವಿಶ್ವ ಹತ್ತಿ ಬಂದಿರುವಂತಹ ಆಟೋ ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಅಂದರೆ ದೃಶ್ಯದಲ್ಲಿ ತೋರಿಸ್ತೀನಿ. ಇದು ಅಂದರೆ ಹುಬ್ಬಳ್ಳಿಯ ಗಾಂಧಿನಗರದ ಇಲ್ಲಿ ಅಂದರೆ ಸಂತೋಷ್ ಬೋಜ್ಗಾರ್ ಎಂಬುವರಿಗೆ ಸೇರಿದಂತಹ ಒಂದು ಆಟೋ. ಇಲ್ಲಿ ಸಂತೋಷ್ ಬೋಜ್ಗಾರ್ ಏನಂದರೆ, ಆ ಸಂತೋಷ್ ಬೋಜ್ಗಾರ್ ಇಲ್ಲಿ ಅಂತಂದರೆ ಈ ಒಂದು ಆಟೋವನ್ನು ಬೇರೆದವರ
ಕಡೆಯಿಂದ ಇಲ್ಲಿ ಅಂತಾರೆ ದಿನಬಾಡಿಗೆಯನ್ನ ಪಡೆದುಕೊಂಡು ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಅಂತಾರೆ ರಿಪೋರ್ಟ್ ಅಂತ ಹೇಳ್ತೀವಿ. ಆ ರಿಪೋರ್ಟ್ ಪ್ರಕಾರ ಅಂತಾರೆ ಲಿಂಗರೆಡ್ಡಿ ಎನ್ನುವ ಒಂದು ಮಾಲಕರಿಗೆ ಸೇರಿದಂತ ಒಂದು ಆಟೋ, ಈ ಒಂದು ಲಿಂಗರೆಡ್ಡಿ ಎನ್ನುವರಿಗೆ ಸೇರಿದ ಆಟೋನ ಇಲ್ಲಿ ಅಂತಾರೆ ಸಂತೋಷ್ ಬೋಜ್ಗಾರ್ ಇಲ್ಲಿ ಅಂತಾರೆ ದಿನಬಾಡಿಗೆ ಪಡೆದಿದ್ದ. ದಿನಬಾಡಿಗೆಯನ್ನ ಪಡೆದುಕೊಂಡಂತೂ ಅವತ್ತೇ ಇಲ್ಲಿ ಅಂತಂದ್ರೆ ದಿನಂಪ್ರತಿ ಇಲ್ಲಿ ಅಂತಂದ್ರೆ ರಾತ್ರಿ ಸಮಯದಲ್ಲಿ ಆಟೋವನ್ನ ಓಡಿಸುವಂತ ಕೆಲಸವನ್ನ ಸಂತೋಷ್ ಬೋಜ್ಗಾರ್ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಕಳೆದ 15ರಂದು ಇಲ್ಲಿ ಅಂತಂದ್ರೆ ಬೆಳಿಗ್ಗೆ 4:30 ಸುಮಾರಿಗೆ ಈ ಒಂದು ಆಟೋವನ್ನ ಇಲ್ಲಿ ಏನು ಗಿರಿಯಾಸ್ ಅಲಿಯಾಸ್ ವಿಶ್ವ ಸಾವಂತ್ ಏನಂತೀವಿ ಅದೇ ವಿಶ್ವ ಇಲ್ಲಿ ಅಂದ್ರೆ ಈ ಒಂದು ಆಟೋವನ್ನ ಬಾಡಿಗೆ ಪಡೆದುಕೊಂಡಿದ್ದ. ಅದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ. ಹೊಸ ಬಸ್ ನಿಲ್ದಾಣದಿಂದ ಸಂತೋಷ್ ಬೋಜ್ಗಾರ್ ಜೊತೆ ಮಾತುಕತೆ ಮಾಡ್ತಾನೆ. ಮಾತುಕತೆ ಮಾಡಿಕೊಂಡು ಈ ಒಂದು ಆಟೋಗೆ ಇಲ್ಲಿ ಅಂದ್ರೆ 250 ರೂಪಾಯಿ ಇಲ್ಲಿ ಅಂತಂದ್ರೆ ಮಾತಾಡ್ತಾರೆ. 250 ರೂಪಾಯಿ ಬಾಡಿಗೆ ಪಡೆದು ಹುಬ್ಬಳ್ಳಿಯ ಅಂಜಲಿ ನಿವಾಸ ಏನು ವೀರಾಪುರದಲ್ಲಿರುವಂತಹ ಅಂಜಲಿ ನಿವಾಸಕ್ಕೆ ಇಲ್ಲಿ ಅಂದ್ರೆ ವೀರಾಪುರ ಬಿಡಬೇಕು ಇಲ್ಲಿ ಅಂದ್ರೆ ಸ್ಟಾಪ್ ಮಾಡಬೇಕು ಅಂತೇಳಿ ಇಲ್ಲಿ ಅಂದ್ರೆ ಆಟೋ ಚಾಲಕನಿಗೆ ಕೇಳ್ತಾನೆ ಸಂತೋಷ್ ಬೋಜ್ಗಾರ್ಗೆ. ಅದೇ ರೀತಿಯಾಗಿ ಸಂತೋಷ್ ಬೋಜ್ಗಾರ್ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಇಲ್ಲಿ ಅಂತಾರೆ ವೀರಾಪುರ ಓಣಿಗೆ ಕರೆದುಕೊಂಡು ಬಂದು ಇಲ್ಲಿ ಅಂತಾರೆ ವಾಪಸ್ ಆತ ತೆರಳ್ತಾನೆ. ಈ ಆಟೋ ಬರುವಂತಹ ದೃಶ್ಯ ಮತ್ತು ಇಲ್ಲಿ ಅಂತಂದ್ರೆ ಆ ಸಂತೋಷ್ ಬೋಜ್ಗಾರ್ ಏನು ಹೋಗುವಂತಹ ದೃಶ್ಯ ಅಂದ್ರೆ ಯಾರು ಈ ಆಟೋ ಚಾಲಕ ಇದ್ದಾನೆ ಅವರು ಹೋಗುವಂತಹ ದೃಶ್ಯ ಮತ್ತು ಏನು ಕೊಲೆ ಆರೋಪಿ ಏನಂದ್ರೆ ಹಂತಕ ಇದ್ದಾನೆ ಆಟೋ ಜಿಗುವಂತಹ ಎಲ್ಲಾ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದ್ದು. ಅಷ್ಟೇ ಸಹಿತ ಇನ್ನೊಂದು ಇಲ್ಲಿ ಅಂತಂದ್ರೆ ಅಚ್ಚರಿ ಏನಂದ್ರೆ ಯಾರೇ ಇಲ್ಲಿ ಆಟೋವನ್ನ ಬಾಡಿಗೆ ಪಡೆದ್ರೆ ಯಾರು ಇಲ್ಲಿ ಅಂದ್ರೆ ವಿಳಾಸವನ್ನ ತಲುಪ್ತಾರೆ ಆ ವಿಳಾಸ ಜಾಗಕ್ಕೆ ಏನು ಬಾಡಿಗೆ ತೆಗೆದುಕೊಳ್ತಾರೆ ಆ ಜಾಗ ತಲುಪಿದಾಗ ಮಾತ್ರ ಇಲ್ಲಿ ಅಂದ್ರೆ ಬಾಡಿಗೆ ಕೊಡ್ತಾರೆ. ಅಂದ್ರೆ ಮುಂಚಿತವಾಗಿ ಯಾರು ಸಹ ಇಲ್ಲಿ ಅಂದ್ರೆ ಬಾಡಿಗೆ ಕೊಡುದಿಲ್ಲ. ಆದ್ರೆ ವಿಶ್ವ ಇಲ್ಲಿ ಅಂದ್ರೆ ಮೊದಲೇ ಅಂದುಕೊಂಡಂತೆ ಇಲ್ಲಿ ಅಂದ್ರೆ ಮೈಸೂರಿಂದ ಇಲ್ಲಿ ಹುಬ್ಬಳ್ಳಿಗೆ ಬಂದಿರುವುದೇ ಇಲ್ಲಿ ಅಂಜಲಿಯನ್ನ ಮುಗಿಸಬೇಕು, ಅವಳನ್ನ ಕೊಲೆ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಅವಳನ್ನ ಕೊಲೆ ಮಾಡ್ಲಿಂದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಚಾಕುವನ್ನ ಇಲ್ಲಿ ಅಂದ್ರೆ ಮೈಸೂರಿಂದನೇ ಇಲ್ಲಿ ಅಂದ್ರೆ ಆತ ತೆಗೆದುಕೊಂಡು ಬಂದಿರ್ತಾನೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ಮುಂಚಿತವಾಗಿ ಇಲ್ಲಿ ಹೊಸ ಬಸ್ ನಿಲ್ದಾಣದಿಂದ ಆಟೋ ಹತ್ತಾನೆ. ಆಟೋ ಹತ್ತಿದ ತಕ್ಷಣವೇ ಇಲ್ಲಿ ಅಂತಂದ್ರೆ ಇಲ್ಲಿ ಸಂತೋಷ್ ಬೋಜ್ಗಾರನ ಕೈಯಲ್ಲಿ 250 ರೂಪಾಯಿ ಹಣವನ್ನ ಕೊಡ್ತಾನೆ. ನನಗೆ ಇಲ್ಲಿ ಡ್ರಾಪ್ ಕೊಡಿ ಅಂತೇಳಿ ಡ್ರಾಪ್ ಕೊಟ್ಟಿದ ತಕ್ಷಣ ಇಲ್ಲಿ ಅಂತಂದ್ರೆ ಈತ ಸಂತೋಷ್ ಬೋಜ್ಗಾರ್ ಇಲ್ಲಿ ವಾಪಸ್ ಹೋಗ್ತಾರೆ. ನಂತರ ಇಲ್ಲಿ ಅಂತಾರೆ ಈ ಒಂದು ಏನು ವಿಶ್ವ ಏನಂದ್ರೆ ವಿಶ್ವ ಇಲ್ಲಿ ಅಂದ್ರೆ 2 ನಿಮಿಷದಲ್ಲಿ ಅಂಜಲಿಯ ಕಥೆಯನ್ನ ಮುಗಿಸ್ತಾನೆ. ಮೊದಲಿಗೆ ಇಲ್ಲಿ ಅಂದ್ರೆ ಅಂಜಲಿಯ ಮನೆ ಬಾಗಿಲನ್ನ ಬಡಿತಾನೆ. ಮನೆ ಬಾಗಿಲ ಬಡಿದು ಇಲ್ಲಿ ಅಂತಾರೆ ಒಳಗಡೆ ಪ್ರವೇಶ ಮಾಡ್ತಾನೆ. ಒಳಗಡೆ ಪ್ರವೇಶ ಮಾಡಿ ಇಲ್ಲಿ ಅಂತಂದ್ರೆ ಆ ಅಂಜಲಿಯ ಕಥೆಯನ್ನ ಮುಗಿಸಿ ಇಲ್ಲಿ ಅಂತಾರೆ ತನ್ನ ಕ್ರೌರ್ಯವನ್ನ ಮರೆದು ಇಲ್ಲಿ ಅಂತಾರೆ ಮರಳಿ ಇಲ್ಲಿ ಅಂತಾರೆ ವಾಪಸ್ ಇಲ್ಲಿ ಅಂತಾರೆ ಹೊಸ ಬಸ್ ನಿಲ್ದಾಣಕ್ಕೆ ಇಲ್ಲಿ ಅಂತಾರೆ ಬೇರೆ ಮುಖಾಂತರ ಇಲ್ಲಿ ಅಂತಂದ್ರೆ ನಡೆದುಕೊಂಡು ಹೋಗ್ತಾನೆ. ಅಲ್ಲಿಂದ ಹೋಗಿ ಅಂದ್ರೆ ಕಳೆದ ಕೊಲೆ ಮಾಡಿದ ನಂತರ 1 ಗಂಟೆ ನಂತರ ಇಲ್ಲಿ ಅಂದ್ರೆ ಹೊಸ ಬಸ್ ನಿಲ್ದಾಣ ತಲುಪಿ ಅಲ್ಲಿ ನೇರವಾಗಿ ಮೈಸೂರಿಗೆ ತೆರಳುತ್ತಾನೆ. ಮೈಸೂರಿಗೆ ತೆರಳಿ ಈಗಾಗಲೇ ಅಂತಾರೆ ವಿಶ್ವ ಮರಳಿ ದಾವಣಗೆರೆಗೆ ಬರ್ತಾನೆ. ದಾವಣಗೆರೆ ಎಲ್ಲಿ ಅಂದ್ರೆ ಪೊಲೀಸರಿಗೆ ಈಗಾಗಲೇ ಅಂತಂದ್ರೆ ಪೊಲೀಸರ ವಶದಲ್ಲಿ ವಿಶ್ವ ಈಗಾಗಲೇ ಅಂದ್ರೆ ಸಿಕ್ಕಿಕೊಂಡಿದ್ದಾರೆ. ಮತ್ತು ಹುಬ್ಬಳ್ಳಿಯ ಏನು ವಿಶ್ವ ಏನಿದ್ದಾನೆ ವಿಶ್ವ ಈಗಾಗಲೇ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಂದ್ರೆ ಆದ್ರೆ ಆಟೋ ಯಾರ್ದು ಅಂತ ನೋಡಿದಾಗ ಇಲ್ಲಿ ಅಂದ್ರೆ 250 ರೂಪಾಯಿಗೆ ವಿಶ್ವ ಇಲ್ಲಿ ಅಂದ್ರೆ ಬಾಡಿಗೆ ಪಡೆದಿದ್ದ ಅನ್ನೋದು ಮಾತ್ರ ಇಲ್ಲಿ ಅಂದ್ರೆ ಈಗ ಹೊರಬಂದಿರುವಂತಹ ವಿಷಯ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.